me forever on fire. ಮಾಡಿ ನೈತಿಕತೆ ಇದ್ರೆ ಈ ಮೂವರನ್ನು ಕೂಡ ಪಕ್ಷದಿಂದ ಮೊದಲು ವಜಾಗೊಳಿಸಿ ಆಮೇಲೆ ನಮ್ಮ ರಾಜೀನಾಮೆ ಕೇಳಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ನಿಮ್ಮವರು ಸೀರಿಯಸ್ ಕ್ರೈಮ್ ಮಾಡೋದಕ್ಕೆ ಅಧಿಕೃತ ಸಂಸ್ಥೆಗೆ ನೀಡಿರುವಂತ ಮಾಹಿತಿ ಅಂದ್ರೆ ಅಧಿಕೃತ ಸಂಸ್ಥೆಗಳೇ ನೀಡಿರೋ ಮಾಹಿತಿ ಇದೆಲ್ಲದೂ ಕೂಡ, ಹಾಗಾಗಿನೇ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ನಾವು ನಿಮ್ಮ ವಿರುದ್ಧ ಕಾನೂನು ಹೋರಾಟವನ್ನ ಈಗಾಗಲೇ ಆರಂಭಿಸಿದ್ದೇವೆ. ನಮ್ಮ ಹೋರಾಟವನ್ನ ನಾವು ಮುಂದೆನೂ ಕೂಡ ಇದೇ ರೀತಿಯಾಗಿ ಮುಂದುವರಿಸ್ತೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಗೆ ದಮ್ಮು ತಾಕತ್ತು ಇತ್ತು ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರನ್ನ, ಅದೇ ರೀತಿಯಾಗಿ BY ವಿಜಯೇಂದ್ರ ಅವರನ್ನ ಅಧಿಕಾರದಿಂದ ಮೊದಲು ಕೆಳಗಿಳಿಸಿ, ಆಮೇಲೆ ನಮ್ಮ ಬಗ್ಗೆ, ನಮ್ಮ ಪಕ್ಷದ ನೈತಿಕತೆ ಬಗ್ಗೆ ನೀವು ಮಾತನಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಮನೆ ಸರಿ ಮಾಡಿಸ್ಕೊಳ್ಳಿ. ನೀವು ಗವರ್ನರಿಂದ ಏನೇನು ಆಟ ಆಡಬೇಕು ಆಟ ಆಡ್ತಾ ಇದ್ದೀರಲ್ಲ, ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. CBI, IT, ED, ಗವರ್ನರ್ ಕಚೇರಿ, ಗವರ್ನರು ಇವೆಲ್ಲನೂ ಕೂಡ ನಮ್ಗೆ ಎದುರ್ಸಕ್ಕೆ ಹೋಗ್ಬೇಡಿ. ನಾವು ಅಂಜವರಲ್ಲ. 140 ವರ್ಷ ನಮ್ಮ ಪಕ್ಷ ಹೋರಾಟ ಮಾಡ್ಕೊಂಡೇ ಬಂದಿದೆ, ಇನ್ನು 140 ವರ್ಷ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಈ ತತ್ವ ಸಿದ್ಧಾಂತದ ವಿರುದ್ಧನೇ ನಾವು ಬೆಳೆದು ಬಂದಿರೋದು. ನಿಮ್ಗೇನಾದರೂ ನಿಜವಾಗ್ಲೂ 3-4 ದಿನದಿಂದ ಈ ಪದ ಭಾಳ ಕೇಳ್ತಾ ಇದ್ದೀನಿ BJP ಅವ್ರ ಬಾಯಿಂದ, ನೈತಿಕತೆ ನೈತಿಕತೆ ಅಂದು. ನೈತಿಕತೆ ಇದ್ರೆ ಫಸ್ಟು ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ದಮ್ಮು ತಾಕತ್ತು? ಇವರು ಎಲ್ಲ A1 A2ನೇ ಇದಾರಲ್ಲ. ನಿರ್ಮಲಾ ಸೀತಾರಾಮನ್ ಅವರಿಗೆ ವಜಾ ಮಾಡ್ರಿ, ಅಶೋಕ್ ಅವರಿಗೆ ವಜಾ ಮಾಡ್ರಿ, ತೆಗೀರಿ ಪಾರ್ಟಿಯಿಂದ ನೋಡೋಣ, ಅವಾಗ ನಾವು ಮೆಚ್ತೀವಿ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಹತ್ರ ಬನ್ನಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಫಸ್ಟ್ ಇದೆಲ್ಲ ಮಾಡಿ ನಿಮ್ಮದು ಸೀರಿಯಸ್ ಅಲಿಗೇಷನ್ಸ್, ಸೀರಿಯಸ್ ಕ್ರೈಮ್ಸ್ ವಿಚ್ ಹ್ಯಾವ್ ಬೀನ್ ಪ್ರೂವ್ಡ್. ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಕೇಳಿರೋದು ಪ್ರಾಸಿಕ್ಯೂಷನ್ನು. ನಿಮ್ಮ ಥರ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಆಗಿಲ್ಲ ಇವೆಲ್ಲ ಕೇಸು. ಆದ್ರಿಂದ ನೀವು ಯಾವುದೇ ಕಚೇರಿ ದುರುಪಯೋಗ ಮಾಡಿದ್ರು ಕೂಡ ನಾವು ಅಂಜೋರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ನಾವು ಇದು ಒಂದು ಕಾನೂನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಸಂವಿಧಾನಿಕವಾಗಿ ನಾವು ಇದನ್ನು ಒಂದು ಲಾಜಿಕಲ್ ಎಂಡಿಂಗ್ ನಾವು ಖಂಡಿತ ತಗೊಂಡು ಹೋಗ್ತೀವಿ. ಡೆಲ್ಲಿಗೆ ನಾವು ಮುಂಚೆನೂ ಹೋಗಿದ್ದೀವಿ ಹೋರಾಟ ಮಾಡ್ಕೊಂಡು. ಈ ಸಂವಿಧಾನದ ಹೋರಾಟ, ಕಾನೂನಿನ ಹೋರಾಟ ನಾವು ಡೆಲ್ಲಿ ತನಕನೂ ತಗೊಂಡು ಹೋಗ್ತೀವಿ, ಮತ್ತೆ ಜನರ ದರ್ಬಾರಿಗೂ ತಗೊಂಡು ಹೋಗ್ತೀವಿ. ನಾವು ಜನರ ಬಳಿನೂ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಆದ್ರಿಂದ ಕರ್ನಾಟಕದ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲಿದೆ, ಉಪಮುಖ್ಯಮಂತ್ರಿಗಳ ಮೇಲಿದೆ, ನಮ್ಮ ಶಾಸಕರ ಮೇಲಿದೆ, ನಮ್ಮ ಪಕ್ಷದ ಮೇಲಿದೆ. ನಮಗೆ ಏನೋ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂದ್ಬಿಟ್ಟು ಏನು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಜನರು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಇನ್ನೂ ಹೆಚ್ಚಾಗಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ BJP ಅವರು ನಿಜವಾಗ್ಲೂ ನೈತಿಕತೆ ತೋರಿಸ್ಬೇಕು ಅಂದರೆ ಇವರೆಲ್ಲರಿಗೂ ಫಸ್ಟ್ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ಟು ನಮ್ಮ ಹತ್ರ ಬರಲಿ ಅಂತ ಕೇಳಲಿಕ್ಕೆ ತಮ್ಮ ಮುಖಾಂತರ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ.